ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್, ಆಯುರ್ವೇದ ತಜ್ಞೆ, ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್, ಲೋಟಸ್ ಆಯುರ್ಕೇರ್ ಆಯುರ್ವೇದ ಹಾಸ್ಪಿಟ್ಲಿಂದ. ಇವತ್ತು ಆ್ಯಂಟಿ ಏಜಿಂಗ್ ಕ್ರೀಮ್ ಸ್ಕಿನ್ಗೆ ಒಳ್ಳೆಯದಾ ಇಲ್ವಾ ಅಂತ ತಿಳಿಯೋಣ. ಅದಕ್ಕಿಂತ ಮುಂಚೆ ಆ್ಯಂಟಿ ಏಜಿಂಗ್ ಅಂದ್ರೇನು? ಈಗ ನಾವು ಹುಟ್ಟಿದಾಗಿಂದ ಬೆಳಿತಾನೆ ಇರ್ತೀವಿ, ನಮ್ಮ ಸೆಲ್ಸು ಗ್ರೋ ಆಗ್ತಾ ಇರುತ್ತೆ, ಆಮೇಲೆ ಸರ್ಟನ್ ಏಜ್ ಆದಮೇಲೆ ಏಜಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಸೆಲ್ಸಲ್ಲಿ ಡಿಜನರೇಟಿವ್ ಕಂಡೀಷನ್ಸ್ ಅಥವಾ ಡಿಜನರೇಟಿವ್ ಯಾವಾಗ ಶುರು ಆಗುತ್ತೆ? ರಿಜುವಿನೇಷನ್ ಈಸ್ ಒಂದು ಬಾಲ್ಯಾವಸ್ಥೆ ಮುಗಿದು ಯೌವನಾಗೆ ಬಂದಾಗ ನಮಗೆ ಸೆಲ್ಸು ಮೆಚುರಿಟಿಗೆ ಬರುತ್ತೆ. ಆ ಮೆಚುರಿಟಿ ಬಂದ ಮೇಲೆ ಸ್ವಲ್ಪ ಏಜಿಂಗ್ ಸೈನ್ಸು ಮೆಚೂರ್ ಆಗಿ ಇನ್ನು ಡಿಗ್ರೇಡೇಷನ್ ಆಗ ಹೋಗುತ್ತೆ. ಈ ಆಯುರ್ವೇದದಲ್ಲಿ ನಮಗೆ ಒಂದು 5 ರಿಂದ 6 ಸ್ಟೇಜಸ್ ಹೇಳ್ತೀವಿ. ಬಾಲ್ಯಾವಸ್ಥೆ 0 to 16 years, ನೆಕ್ಸ್ಟ್ ಟೀನೇಜ್ 16 to 20 years, ನೆಕ್ಸ್ಟ್ 20 to 30 years ಏನಂತೀವಿ ಅದಕ್ಕೆ ಯೌವನಾವಸ್ಥೆ ಅಂತ ಹೇಳ್ತೀವಿ. ಇದರಲ್ಲಿ ಕಂಪ್ಲೀಟ್ ಮೆಚೂರ್ ಆಗಿರ್ತೀವಿ. ಈ ಏಜಲ್ಲಿನೇ ಯೂಶ್ವಲಿ ಈ ರೀಸೆಂಟ್ ಸ್ಟಡಿ ಪ್ರಕಾರ ಹೇಳಿರೋದ್ರಲ್ಲಿ 20 ರಿಂದ 25 ವಯಸ್ಸಿನಲ್ಲಿ ನಮಗೆ ಏಜಿಂಗ್ ಶುರು ಆಗುತ್ತೆ ಅಂತ ಹೇಳ್ತಾರೆ. ಸೊ ಏನಪ್ಪ ಇಷ್ಟು ಬೇಗ ನನಗೆ ಏಜಿಂಗ್ ಶುರು ಆಗುತ್ತಾ, ನಾನು ಇನ್ನೂ ಈಗ ಹೆಂಗು ಅಂತ ಹೇಳ್ತೀನಿ. ರಿಯಲಿ ಶುರು ಆಗುತ್ತೆ, ಕಾಣಿಸ್ಕೊಳ್ಳೋದಿಲ್ಲ. ಆದರೆ 30-35 ಆದಮೇಲೆ ನಮಗೆ ಕೆಲವೊಂದು ಏಜ್ ಆಫ್ ಸೈನ್ಸ್ ಆಫ್ ಏಜಿಂಗ್ ಶುರು ಆಗುತ್ತೆ. ಕೆಲವೊಂದು ಸುಕ್ಕು ಕಾಣಿಸುತ್ತೆ, ಅಲ್ಲೊಂದು ನೀರಿಗೆ ಥರ ಕಾಣಿಸೋದು, ರಿಂಕಲ್ಸ್ ಕಾಣಿಸೋದು, ಇದೆಲ್ಲನೂ ಸೈನ್ಸ್ ಆಫ್ ಏಜಿಂಗ್ ಅಂತ ಹೇಳ್ಬೋದು. ಈಗ ಇದೆಲ್ಲ ಆಯಿತು, ಯಾವಾಗ ನಾವು ಆ್ಯಂಟಿ ಏಜಿಂಗ್ ಅಥವಾ ಸ್ಕಿನ್ ಕೇರ್ ಶುರು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ಸಣ್ಣ ಮಕ್ಕಳಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾರೆ. ಸಣ್ಣ ಮಕ್ಕಳಲ್ಲಿ ಮಾಯ್ಶ್ಚರೈಸರು ಆ ಸ್ಕಿನ್ನಿಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಈ 20 ರಿಂದ mid-20s 25 ಅಂದ್ಕೊಳ್ಳಿ, ಆ ಟೈಮಲ್ಲಿ ನಾವು ಎಕ್ಸಾಕ್ಟ್ ಆ್ಯಂಟಿ ಏಜಿಂಗ್ ಕ್ರೀಮ್ ಆ್ಯಡ್ ಮಾಡಿದ್ರೆ ಒಳ್ಳೆಯದು. ಆ್ಯಂಟಿ ಏಜಿಂಗ್ ಅಂದರೆ ಏನು, ತುಂಬ ಡಿಫ್ರೆಂಟ್ ಆಗಿರುತ್ತಾ, ಅದೇನು ತುಂಬ ಕಾಸ್ಟ್ಲಿ ಇರುತ್ತಾ? ಆ ಥರ ಏನಿಲ್ಲ. ಈ ಸ್ಕಿನ್ ಕೇರನ್ನೇ ಪ್ರಾಪರಾಗಿ ಮಾಡೋದು ನಮಗೆ ಆ್ಯಂಟಿ ಏಜಿಂಗ್ ಇಫೆಕ್ಟ್ ಕೊಡುತ್ತೆ. ಏನೇನು ಮಾಡ್ಬೋದು ಅಂದರೆ, ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು, ಸಿಂಪಲ್ ಸ್ಕಿನ್ ಕೇರ್. ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು, ಒಂದು ಮಾಯ್ಶ್ಚರೈಸರ್, ಒಂದು ಕ್ಲೆನ್ಸರ್ ಅಥವಾ ಫೇಸ್ ವಾಶ್. ಇಷ್ಟನ್ನು ನಾವು ಒಂದು 20-25 ವಯಸ್ಸಲ್ಲಿ ಶುರು ಮಾಡಿದ್ರೆ ಒಳ್ಳೆಯದು. ಈ ಹೇಳ್ತೀವಲ್ಲ ನಾವು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಈ ರಿಂಕಲ್ಸ್ ಬಂದ ಮೇಲೆ ಹೋಗಿಸೋದು ರಿಯಲಿ ವೆರಿ ಡಿಫಿಕಲ್ಟ್. ಅದು ಬರೋಕ್ಕಿಂತ ಮುಂಚೆನೇ ನಾವು ಸ್ವಲ್ಪ ನಮ್ಮ ಸ್ಕಿನ್ನಿಗೆ ಆಹಾರ ಅಥವಾ ಪ್ರೊಟೆಕ್ಟಿವ್ ಲೇಯರ್ಸು ಆ ಥರ ಕೊಟ್ಟರೆ ನಾವು ರಿಂಕಲ್ಸನ್ನು ಇನ್ನೂ ಎಷ್ಟು ದೂರ ಆಗುತ್ತೆ ಅಷ್ಟು ಬೇಗ ನಾವು ತಡೀಬಹುದು. ಈಗ ಆ್ಯಂಟಿ ಏಜಿಂಗ್ ಕ್ರೀಮ್ ಸೇಫಾ ಇಲ್ವಾ ಅನ್ನೋದಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ನೋಡಬೇಕಾಗುತ್ತೆ. ಅದರಲ್ಲಿ ಏನು ಇಂಗ್ರೀಡಿಯೆಂಟ್ ಇದೆ, ಏನು ಫಾರ್ಮುಲೇಷನ್ ಇದೆ, ಮತ್ತು ಅದರ ಸೆನ್ಸಿಟಿವಿಟಿ, ಈ ಥರ ನಾವು ನೋಡಲೇಬೇಕಾಗುತ್ತೆ. ಅಥವಾ ನಮ್ಮ ಇಂಡಿವಿಜುವಲ್ ಸ್ಕಿನ್ ಅದಕ್ಕೆ ಸೂಟ್ ಆಗುತ್ತಾ ಇಲ್ಲ, ಈ 3 ವೆರಿ ಇಂಪಾರ್ಟೆಂಟ್. ಈಗ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳಿಯೋಣ. ಏನೇನು ಇರಬೇಕು, ನೀವು ಅದ್ರ ಲೇಬಲ್ ನೋಡಬೇಕು. ಇಂಗ್ರೀಡಿಯೆಂಟ್ಸ್ ರಿಸರ್ಚ್ ಓರಿಯೆಂಟೆಡ್ ಅಥವಾ ರಿಸಲ್ಟ್ ಓರಿಯೆಂಟೆಡ್ ಇಂಗ್ರೀಡಿಯೆಂಟ್ಸನ್ನು ನಾವು ಅದರಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಲೈಕ್ ಹೈಡ್ರೋನಿಕ್ ಆ್ಯಸಿಡ್ ಆಗಿರ್ಬೋದು, ರೆಟಿನಾಯ್ಡ್ಸ್, ಅದರಲ್ಲಿ ರೆಟಿನಾಲ್ ಅಂತ ಇರ್ಬೋದು, ಅಥವಾ ರೆಟಿನಿಲ್ ಪಾಲ್ಮಿಟೇಟ್ ಅಂತ ಯೂಶ್ವಲಿ ಇರುತ್ತೆ. ಆಮೇಲೆ ವಿಟಮಿನ್ ಸಿ ಆಗಿರ್ಬೋದು, ನಿಯಾಸಿನಾಮೈಡ್ ಆಗಿರಬಹುದು. ಅದಲ್ಲದೆ ನಮ್ಮ ಆ್ಯಂಟಿ ಆಕ್ಸಿಡೆಂಟ್ ಅಂತ ಬರುತ್ತೆ, ವಿಟಮಿನ್ ಇ, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಕೋಎನ್ಜೈಮ್ ಕ್ಯೂಟನ್. ಈ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ರಿಸರ್ಚ್ ಓರಿಯೆಂಟೆಡ್. ಇದನ್ನು ನಾವು ಅದರಲ್ಲಿ 1 or 2 ಇರಲೇಬೇಕು. ನೆಕ್ಸ್ಟು ಯಾವುದು ಇರಬಾರ್ದು, ಯಾವ ಇಂಗ್ರೀಡಿಯೆಂಟ್ ಇರೋದನ್ನು ತಗೋಬಾರ್ದು ಅಂತಂದರೆ, ಈ ಪ್ಯಾರಾಬಿನ್ ಇರೋದು, ಸಲ್ಫೇಟ್ ಇರೋದು, ಮತ್ತು ಈ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸಸ್ ಅಂತ ಹೇಳ್ತೀವಲ್ಲ ಅದು ಒಳ್ಳೆಯದಲ್ಲ. ಮತ್ತು ಆಲ್ಕೋಹಾಲ್ ಕಂಟೆಂಟ್ ಎಲ್ಲ ಇರೋದನ್ನ ನಮ್ಮ ಸ್ಕಿನ್ನನ್ನು ಡ್ರೈ ಮಾಡುತ್ತೆ, ವಿಚ್ ಇಸ್ ಆ್ಯಂಟಿ ಏಜಿಂಗ್ ಅಲ್ಲ, ಇಟ್ ಈಸ್ ಏಜಿಂಗ್. ಅಗೇನ್ ಸ್ಕಿನ್ ವಿಲ್ ಮೇಕ್ ಏಜಿಂಗ್ ಆಗುತ್ತೆ. ಸೊ ಇಂಗ್ರೀಡಿಯೆಂಟ್ಸ್ ಇಷ್ಟು ನಾಲೆಜ್ ಸಾಕು ಅನಿಸುತ್ತೆ. ಸಾಮಾನ್ಯವಾಗಿ ಇದನ್ನು ನಾವು ಚೆಕ್ ಮಾಡಬೇಕು. ನೆಕ್ಸ್ಟ್ ಫಾರ್ಮುಲೇಷನ್. ಈ ಫಾರ್ಮುಲೇಷನ್ ಅಂದರೆ ಏನು? ಈ ಕ್ರೀಮ್ಗಳಲ್ಲಿ ಬರುತ್ತೆ, ಜೆಲ್ಗಳಲ್ಲಿ ಬರುತ್ತೆ, ಲೋಷನ್ಗಳಲ್ಲಿ ಬರುತ್ತೆ. ಏನು ಯೂಸ್ ಮಾಡಬೇಕು? ನಾನು ಯಾವಾಗಲೂ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೆ, ಸ್ಕಿನ್ ಟೈಪ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ತಿಳ್ಕೊಂಡು ಅದರ ಪ್ರಕಾರ ನಮಗೆ ಹೊಂದುವಂಥ ಇಲ್ಲಿ ಕ್ರೀಮ್ಸ್ ಆದರೂ ಲೋಷನ್ನು ಜೆಲ್ಸನ್ನು ನಾವು ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಆಯಿಲಿ ಸ್ಕಿನ್ ಇದೆ. ಆಯಿಲಿ ಸ್ಕಿನ್ ಆಲ್ರೆಡಿ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಅದಕ್ಕೆ ನಾನ್ ಅಕ್ಲೂಸಿವ್ ಕ್ರೀಮ್ಸ್ ಅಥವಾ ನಾನ್ ಕೊಮೆಡೋಜೆನಿಕ್ ಅಂತ ಹೇಳ್ತೀವಿ, ಆ ತುಂಬ ಲೈಟ್ ವೆಯ್ಟ್ ಕ್ರೀಮ್ಸ್ ಇರುತ್ತೆ. ಅದರಿಂದ ನಮ್ಮ ಇರೋ ಪೋರ್ಸು ಬ್ಲಾಕ್ ಆಗೋದಿಲ್ಲ. ಇನ್ನು ಡ್ರೈ ಸ್ಕಿನ್ ಇರೋರಿಗೆ ಸ್ವಲ್ಪ ಥಿಕ್ ಮಾಯ್ಶ್ಚರೈಸಿಂಗ್ ಕ್ರೀಮ್ಸ್ಗಳನ್ನು ನಾವು ಚೂಸ್ ಮಾಡಬೇಕು. ಇದಾಯ್ತಾ? ನೆಕ್ಸ್ಟು ಸನ್ಸ್ಕ್ರೀನು ಈ ನಮ್ಮ ಆ್ಯಂಟಿ ಏಜಿಂಗ್ ಎಲ್ಲದರಲ್ಲೂ ಮೋಸ್ಟ್ಲಿ ಆ್ಯಡ್ ಮಾಡಿರ್ತಾರೆ. ಬ್ರಾಡ್ ಸ್ಪೆಕ್ಟ್ರಮ್ SPF
30 ಅಂತ ಆ್ಯಡ್ ಇರುತ್ತೆ. ಈ ಲೇಬಲ್ನ ನಾವು ನೋಡಬೇಕು. ಯೂಶ್ವಲಿ ಅದರಲ್ಲಿ ಇರುತ್ತೆ, ಇರಲ್ಲ ನನ್ನ ಕ್ರೀಮಲ್ಲಿ ಇಲ್ಲ ಅಂತಂದರೆ ಏನು ತಲೆ ಕೆಡಿಸ್ಕೊಬಿಡಿ. ನಿಮ್ಮ ಆ್ಯಂಟಿ ಏಜಿಂಗ್ ಕ್ರೀಮ್ ಜೊತೆಗೆ ನೀವು ಇನ್ನೊಂದು ಸನ್ಸ್ಕ್ರೀನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಆ್ಯಸ್ ಅ ಡೈಲಿ ಸ್ಕಿನ್ ಕೇರ್ ರೂಟೀನ್. ಓಕೆ, ಇದು ಬಿಟ್ಟು ಇನ್ನೊಂದು ಲೈಕ್ ಯಾವುದೇ ಒಂದು ಒಂದು ಆ್ಯಂಟಿ ಏಜಿಂಗ್ ಕ್ರೀಮ್ ನಾನು ಫಸ್ಟ್ ಟ್ರೈ ಮಾಡಬೇಕು, ಹೇಗೆ ಮಾಡಬೇಕು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಚ್ ಟೆಸ್ಟ್. ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ. ಇದು ಸ್ಕಿನ್ ಅಲರ್ಜಿ ಇರೋರಾಯಿತು ಇಲ್ಲ ನಾರ್ಮಲ್ ಸ್ಕಿನ್ ಇರೋರಾಯಿತು, ಬೆಸ್ಟ್ ಪ್ಯಾಚ್ ಟೆಸ್ಟು. ಒಂದು ಫಸ್ಟ್ ಟೈಮ್ ತಂದಾಗ ಅದನ್ನು ಒಂದು ಇಂಚು ನಮ್ಮ ಈ ಕೈ ಇಲ್ಲಿ ಅಥವಾ ನಮ್ಮ ಕಿವಿ ಹಿಂದ್ಗಡೆ ಇಲ್ಲಿ ಹಚ್ಚಿ 24 ಅವರ್ಸು ನಾವು ನೋಡಬೇಕಾಗುತ್ತೆ. ಏನು ಅಲರ್ಜನ್ಸ್ ಇಲ್ಲ, ಅಡ್ವರ್ಸ್ ಇಫೆಕ್ಟ್ ಇಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಮುಖದ ಮೇಲೆ ನೀವು ಹಾಕೋಬಹುದು. ಏನಾದರೂ ಇದ್ದರೆ ಅಲ್ಲೇ ದಯವಿಟ್ಟು ಸ್ಟಾಪ್ ಮಾಡಿ ಡಾಕ್ಟ್ರನ್ನ ಮೀಟ್ ಮಾಡಿ. ಓಕೆ, ಇದಲ್ಲದೆ ಆ್ಯಂಟಿ ಏಜಿಂಗ್ ಕ್ರೀಮ್ ಆಯಿತು ಅಥವಾ ಮಾಯ್ಶ್ಚರೈಸರ್ ಆಯಿತು, ಯಾವುದೇ ಸ್ಕಿನ್ ಫಾರ್ಮುಲೇಷನ್ಸಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್, ಅಥವಾ ರೆಗ್ಯುಲಾರಿಟಿ. ನಾವು ರಿಸಲ್ಟ್ ಬೇಕು ಅಂತಂದರೆ ರೆಗ್ಯುಲರ್ ಆಗಿ ಯೂಸ್ ಮಾಡಲೇಬೇಕಾಗುತ್ತೆ. ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ, ನಾನು ವಾರಕ್ಕೆ ಒಂದ್ಸರಿ ಹಾಕ್ತೀನಿ ಡಾಕ್ಟ್ರೇ, ಮರ್ತು ಹೋಗ್ತೀನಿ ಅಂತಂದರೆ ದಯವಿಟ್ಟು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಇನ್ನು ನನಗೆ ಗೊತ್ತೇ ಆಗ್ತಾ ಇಲ್ಲ, ಈ ಇಂಗ್ರೀಡಿಯೆಂಟ್ಸ್ ನಾಲೆಜು ಇಲ್ಲ, ನನಗೆ ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ನನಗೆ ಇನ್ನು ಅಂತಂದರೆ ಬೆಸ್ಟ್ ಟು ಮೀಟ್ ದ ಡಾಕ್ಟರ್. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತಲೂ ಹೇಳ್ತಾರೆ, ನಿಮಗೆ ಯಾವ್ದು ಸೂಟೇಬಲ್ ಆದ ಕ್ರೀಮ್ಗಳನ್ನು ಸಜೆಸ್ಟ್ ಮಾಡ್ತಾರೆ. ಅದನ್ನು ನಾವು ಡಾಕ್ಟ್ರನ್ನ ಮೀಟ್ ಮಾಡಿ ನಮ್ಮ ಸ್ಕಿನ್ ಕೇರ್ ರೂಟೀನ್ನ ನಾವು ಚೆಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ಆಯಿತು. ಮೋಸ್ಟ್ಲಿ ಈಗ ಏನು ಹೇಳ್ಬೋದು, ನಿಮ್ಮ ಆ್ಯಂಟಿ ಏಜಿಂಗ್ ಕ್ರೀಮ್ಗಳು ಒಳ್ಳೆಯದು. 20ರಿಂದ 30 ಒಳಗಡೆ ನಾವು ಶುರು ಮಾಡಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಒಳ್ಳೇದಾಗಿರಲೇಬೇಕು. ನಾನು ಬರೀ ಮುಖಕ್ಕೆ ಕ್ರೀಮ್ ಹಚ್ತೀನಿ, ನಾನು ಚೆನ್ನಾಗಿ ಕಾಣಿಸ್ತೀನಿ, ನೋವೇ. ನಮ್ಮ ವಾಟರ್ ಇಂಟೇಕು, ನಮ್ಮ ಬ್ಯಾಲೆನ್ಸ್ಡ್ ಡಯೆಟ್ಟು ಇದೆಲ್ಲನೂ ಅಷ್ಟೇ ಇಂಪಾರ್ಟೆಂಟು. ವಾಟ್ ವಿ ಈಟ್ ದ್ಯಾಟ್ ವಿ ಆರ್. ನೋಡಿದ್ರಲ್ಲ, ನಿಮ್ಮ ಸ್ಕಿನ್ ಕೇರ್ ರೂಟೀನ 20-25 ದಯವಿಟ್ಟು ಶುರು ಮಾಡಿ ಆ್ಯಂಟಿ ಏಜಿಂಗ್ ಇಫೆಕ್ಟನ್ನು ಪಡೆದುಕೊಳ್ಳಿ. ನಮಸ್ಕಾರ.